ಪ್ರಜಾಪ್ರಭುತ್ವದ ಮೇಲೆ ನಡಿಬೇಕಾಗಿಲ್ಲ, ನಡೆಯಲ್ಲ. ನಮ್ಮ ದೇಶದಲ್ಲಿ ನಡಿಬೇಕಾಗಿಲ್ಲವೂ ಇಲ್ಲ. ಏನ್ ಸರ್ಕಾರಗಳನ್ನ ಬದಲಾಯಿಸೋದಕ್ಕೆ ಈ ದೇಶಕ್ಕೆ 5 ವರ್ಷಕ್ಕೊಂದ್ಸರಿ ಅಧಿಕಾರ ಕೊಡ್ತಾರೆ. ಓಟ್ ಹಾಕ್ತೀವಿ, ಈಗಲೂ ಓಟ್ ಹಾಕಿದ್ದೀವಿ. ಅದಕ್ಕೆ ಜಾಗ ಇದೆ. ಅದು ಸರ್ವಾಧಿಕಾರಿ ಅಂತ. ಸರ್ವಾಧಿಕಾರಿನ ವಿರುದ್ಧ ಯಾರು ಸರ್ವಾಧಿಕಾರಿ? ನೀವು ಹೇಳಿದವ್ರಲ್ಲ ಸರ್ವಾಧಿಕಾರಿಗಳು, ಬೇರೆಯವರಲ್ಲ. ಅಂದ್ರೆ ಜನರ ತೀರ್ಮಾನ ಏನು? ನಿಮ್ಮ ತೀರ್ಮಾನನೇ ಜನರ ದೇಶದ ತೀರ್ಮಾನ. ಯಾವನ ಹೇಳ್ದವನು ಇವನಿಗೆ? ಇವನನ್ನು ಯಾರ್ರೀ ಮಂತ್ರಿ ಮಾಡ್ದವನು? ಇವನನ್ನ ದೇಶದಲ್ಲಿ ಅಶಾಂತಿಯನ್ನು ಕದಡುವುದಕ್ಕೆ ಮತ್ತು ಹಿಂಸೆಯನ್ನು ಉತ್ತೇಜನ ಕೊಡಲಿಕ್ಕೆ ಮಾತನಾಡಿರುವ ಇಂತಹ ಕಚಡಗಳಿಗೆ ಕೇಸ್ ಹಾಕಿ ಒಳಗಾಕಿ ಕೂರಿಸ್ಬೇಕು. ಹೊರಕು ಬರಕ್ಕೆ ಬಿಡಬಾರ್ದು. ಇಂಥ ಕಚಡಗಳಿಗೆ ಕಂಡು ಕಡೆ ಕೇಸ್ ಹಾಕಿ ಒಳಗಾಕ್ಬೇಕು. ಅನುಭವಿಸೋದನ್ನೆಲ್ಲ ಅನುಭವಿಸ್ಬಿಟ್ರು ಈ ದೇಶದಲ್ಲಿ. ಈಗಿಲ್ಲಿ ಮಾತಾಡ್ತಾರೆ. ಅದೇ ಮೂಲಭೂತವಾದಿಗಳ ಕೆಲಕ್ಕೆ ಇದಕ್ಕೆ ದೇಶ ಹೋಗಲಿ, ಭಾರತನೂ ಹೋಗಲಿ, ಆಗ ನಿಮ್ಮನೆ ಕತೆ ಏನಾಗತ್ತೆ ಹೇಳ್ತೀನಿ. ತಲೆ ಬೋಳಿಸ್ಬಿಟ್ಟು ಮೆರವಣಿಗೆ ಮಾಡಿಸ್ತಾರೆ ನಿಂದುವೆ. ಅದೆಲ್ಲ ಇಲ್ಲದೆ ಇರೋದ್ರಿಂದ ಮಾತಾಡೋಕ್ಕಾದ್ರೂ ಜಾಗ ಸಿಕ್ಕಿದೆ. ಇಲ್ಲಿ ಅಯೋಗ್ಯರುಗಳಂತಂದು ಸಮೀಕರಿಸ್ತಾರಂತೆ. ಸಮೀಕರಿಸೋದು ಇನ್ನು ಏನೂ ಆಗಲ್ಲ. ಇಲ್ಲಿ ಒಬ್ಬ ನಾಯಕನ ಆಡಳಿತ ಶೈಲಿ ನಿನಗೆ ಇಷ್ಟ ಆಗದೇ ಇರ್ಬೋದು. ನನಗೆ ದಟ್ಸ್ ಓಕೆ. ಹಾಗೆಂದ ಮಾತ್ರಕ್ಕೆ ಬಾಂಗ್ಲಾದೇಶದ ರೀತಿ ಅಲ್ಲಾಗ್ಬಿಡುತ್ತೆ, ಇಲ್ಲಾಗ್ಬಿಡುತ್ತೆ. ಏನಾಗ್ಬಿಡುತ್ತೆ? ಕಳೆ ಬೀಜ ತಿಂತಾ ಇರ್ತಾರಲ್ಲ ಇಲ್ಲಿ ಕೂತ್ಕೊಂಡು ಬೇರೆಯವರೆಲ್ಲ. ಪರವಾಗಿಲ್ಲ, ಅಶಾಂತಿ ಮೂಡಿಸೋದೇ ಉದ್ದೇಶ. ಅದೇ ಕೆಲಸ ಮೂಡಿಸ್ಲಿ. ಆಗ ಈತ ಮತ್ತು ಈತನ ಕುಟುಂಬದ ಕತೆ ಏನಾಗತ್ತೆ ನೋಡ್ತೀನಿ, ತೋರಿಸ್ತೀನಿ. ಆಗ ತೋರಿಸ್ತೀನಿ ಆಗ ಏನಾಗತ್ತೆ ಅಂತ. ಆಗ ನಿನ್ನ ಮಾತನ್ನು ಯಾರು ಕೇಳಿಸ್ಕೋತಾರೆ ನೋಡ್ತೀನಿ ನಾನು ಬಂದು. ಭಾರತ ಆಗಿದ್ದಕ್ಕೆ ನೀವೆಲ್ಲ ಇನ್ನೂ ನೆಮ್ಮದಿಯಾಗಿ ಬೆಳಗ್ಗೆ ಎದ್ದು ಕಾಫಿ ಕುಡ್ಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡು ಇದ್ದೀರಿ. ಬೇರೆ ಜಾಗದಲ್ಲಾಗಿದ್ರೆ ಇಷ್ಟೊತ್ತಿಗೆ ನಿಮ್ಗಳನ್ನ ಕತ್ತರಿಸಿ ಬಿಸಾಕ್ಬಿಟ್ರು ಅವ್ರು ಆಯಾ ದೇಶಗಳಲ್ಲಿ. ಉಸಿರು ಬಿಡಕ್ಕೆ ಜಾಗ ಕೊಡ್ತಿರ್ಲಿಲ್ಲ. ಈಗ